ಆ್ಯಕ್ಚುಲಿ ನಗಾಡಿ ತುಂಬ ದಿವಸ ಆಗಿತ್ತು, ತುಂಬ ಚೆನ್ನಾಗಿ ಕಂಟೆಂಟ್ ಇದೆ, ಒಳ್ಳೆ ತುಂಬ ಚೆನ್ನಾಗಿದೆ, ಫ್ರೆಶ್ ಡೈಲಾಗ್ಸ್ ಎಲ್ಲ ಫ್ರೆಶ್ ಇದೆ. ಆಮೇಲೆ ಎಲ್ಲ ಫ್ಯಾಮಿಲಿ ಬಂದು ನೋಡ್ಬೋದು, ಯಾವ್ದಾರ ಮುಜುಗರ ಇಲ್ಲ. ಬಟ್ ಸಿನಿಮಾ ಕಂಟೆಂಟ್ ಅಂತೂ ಸೂಪರ್ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಕಾಮಿಡಿ ಫಿಲ್ಮ್. ಚಿಕ್ಕಣ್ಣ ಅವ್ರ ಆ್ಯಕ್ಟಿಂಗು, ಎಲ್ಲರ ಆ್ಯಕ್ಟಿಂಗ್ ಚೆನ್ನಾಗಿದೆ, ಕಾಮಿಡಿ ಸೂಪರ್ ಆಗಿದೆ ಸರ್. ಚೆನ್ನಾಗಿದೆ ಸಿನಿಮಾ. ಏನು ಸರ್, ಚಿಕ್ಕಣ್ಣ ಟೇಸ್ಟಿಂಗ್ ಆಯಿತು, ರಾಜರವ್ರ ಆ್ಯಕ್ಟಿಂಗ್ ಆಯಿತು, ಸ್ವಲ್ಪ ಚೆನ್ನಾಗಿದೆ ಸರ್. ಓಕೆ, ಸ್ಟೋರಿ ಇಷ್ಟ ಆಯಿತು, ಸೂಪರ್ ಆಗಿದೆ. ಅದು ಸೂಪರ್ ಆಗಿದೆ, ಅಲ್ಟಿಮೇಟ್ ಆಗಿದೆ, ಎಲ್ಲರದು ಸೂಪರ್ ಆಗಿದೆ. ಸಿನಿಮಾನೂ ಇಷ್ಟ ಆಯಿತು ನಮಗೆ, ಅವರ ಸಿನಿಮಾನೂ ಇಷ್ಟ ಆಯಿತು. ಕಥೆ ಎಲ್ಲ ಚೆನ್ನಾಗಿದೆ, ಕಾಮಿಡಿ ಸಿನಿಮಾ ಚೆನ್ನಾಗಿದೆ, ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡ್ಬೋದು. ಮಕ್ಕಳು ಎಲ್ಲ, ಸಣ್ಣ ಮಕ್ಕಳಿಂದ ಎಲ್ಲರೂ ನೋಡ್ಬೋದು. ಆ ಥರ ಒಂದು ಒಳ್ಳೆ ಕಾಮಿಡಿ ಓರಿಯೆಂಟಲ್ ಮೂವಿ ಇದು, ತುಂಬ ಚೆನ್ನಾಗಿದೆ ಸರ್ ಸಿನಿಮಾ. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ, ಥ್ರಿಲ್ಲಿಂಗ್ ಆಗಿದೆ, ಕ್ಷಣ ಕ್ಷಣಕ್ಕೂ ಒಂದು ಕುತೂಹಲ ಇರ್ತದೆ. ಕಾಡಲ್ಲೇ ತೆಗ್ದಿದ್ದಾರೆ, ಚೆನ್ನಾಗಿದೆ. ಚಿಕ್ಕಣ್ಣವ್ರ ಆ್ಯಕ್ಟಿಂಗು ಮತ್ತು ರಂಗಣ್ಣ ರಘುವರು, ಅನೀಶ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೂಪರ್ ಕಾಮಿಡಿನೂ ಚೆನ್ನಾಗಿದೆ ಸರ್. ಕ್ಷಣ ಕ್ಷಣಕ್ಕೂ ಒಂದೊಂದು ಕುತೂಹಲ ಇದೆ. ಮತ್ತು ಹೌದು ಸರ್, ತುಂಬ ಚೆನ್ನಾಗಿದೆ. ಕಾಮಿಡಿ ಇದೆ ಮತ್ತು ಥ್ರಿಲ್ಲಿಂಗ್ ಇದೆ ಸರ್, ಸಸ್ಪೆನ್ಸ್ ತುಂಬ ಚೆನ್ನಾಗಿದೆ. ಸೂಪರ್ ಸರ್. ಮತ್ತೆ ಇಂಥ ಫಿಲಿಮ್ಗಳು ಬಂದು ನೋಡಬೇಕು, ಇದು ಕನ್ನಡ ಪಿಕ್ಚರ್ ಬೆಳೆಸಬೇಕು. ತುಂಬ ಚೆನ್ನಾಗಿದೆ ಸರ್, ನೋಡ್ಬೋದು, ಏನು ಬೋರ್ ಹೊಡೆಯೋದಿಲ್ಲ, ತುಂಬ ಸೂಪರ್ ಆಗಿದೆ ಸರ್. ಚೆನ್ನಾಗಿದೆ, ಸೂಪರ್ ಆಗಿದೆ. ಹಾಂ, ಫಾರೆಸ್ಟ್ ಸಕ್ಕತ್ತಾಗಿದೆ. ಇಲ್ಲ ದೆವ್ವ ನೋಡಿ ಏನು ಭಯ ಆಗಲಿಲ್ಲ. ಬಟ್ ಅದೇ ಚಿಕ್ಕಣ್ಣ ಅವ್ರ ಆ್ಯಕ್ಟಿಂಗ್ ಸೂಪರ್ ಇದೆ, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಗ್ರೂಪಲ್ಲಿ, ತುಂಬ ಚೆನ್ನಾಗಿದೆ. ಬಟ್ ಅದೇ ಕಷ್ಟಪಟ್ಟು ಕತೆ ತುಂಬ ಚೆನ್ನಾಗಿದೆ, ಕಂಟಿನ್ಯೂ ಆಗಬೇಕು ಸರ್. ಪಾರ್ಟ್ 2 ಚೆನ್ನಾಗಿರುತ್ತೆ, ಕಂಟಿನ್ಯೂ ಆದರೆ ಚೆನ್ನಾಗಿರುತ್ತೆ. ಓಕೆ, ಥ್ಯಾಂಕ್ ಯು.